ಚಿತ್ರಕಲಾಕೃತಿಗಳು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಬೇಕೆನ್ನುವ ದೆಸೆಯಲ್ಲಿ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಹಾಗೂ ವಿಕಾಸ್ ಅಕಾಡೆಮಿ, ಚೈತನ್ಯಮಯಿ ಟ್ರಸ್ಟ್, ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಬಿಸಿಲು ಆರ್ಟ್ ಗ್ಯಾಲರಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್, ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ಕಲಬುರಗಿ ಇವುಗಳ ಸಹಕಾರದೊಂದಿಗೆ ಕಲ್ಯಾಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇದೇ ಫೆಬ್ರವರಿ 22ರಂದು ಒಂದು ದಿನದ 13ನೇ ಕಲಬುರಗಿ ಯುವ ಚಿತ್ರ ಕಲಾವಿದರು ಮತ್ತು ಚಿತ್ರಸಂತೆಯನ್ನು ಆಯೋಜಿಸಲಾಗಿದೆ ಎಂದು ಚೈತನ್ಯಮಯಿ ಟ್ರಸ್ಟ್ ನಿರ್ದೇಶಕರಾದ ಡಾಕ್ಟರ್ ಎ.ಎಸ್. ಪಾಟೀಲ್ ಅವರು ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ಚಿತ್ರ ಕಲಾವಿದರು, ಕಲಾ ವಿದ್ಯಾರ್ಥಿಗಳು ಸುಮಾರು 1500ಕ್ಕೂ ಹೆಚ್ಚು ವಿವಿಧ ಮಾಧ್ಯಮದ ಚಿತ್ರಕಲಾಕೃತಿಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿವಿಧ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 125ಕ್ಕೂ ಹೆಚ್ಚು ಕಲಾವಿದರು ಕಲಾ ಮಳಿಗೆಗಳನ್ನು ಹಾಕಲಿದ್ದಾರೆ. ಈ ಕಲಬುರಗಿ ಚಿತ್ರಸಂತೆಯನ್ನು ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಂ ಬಿ ಅವರು ಉದ್ಘಾಟಿಸಲಿದ್ದು, ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮಾಜಿ ಸಂಸದರಾದ ಬಸವರಾಜ ಪಾಟೀಲ್ ಸೇಡಂ ಅವರು ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಎಲ್ ಜಾನೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಶ್ರೀಮತಿ ಜಗದೀಶ್ವರಿ ಅವರು ಆಗಮಿಸಲಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ವಿ ಬಿರಾದರ್, ಡಾಕ್ಟರ್ ಪರಶುರಾಮ್ ಪಿ, ಗಿರೀಶ್ ಕುಲಕರ್ಣಿ, ಬಾಬುರಾವ್ ಎಚ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಿತ್ರರೇ, ತಮ್ಮೆಲ್ಲರಿಗೂ ಈ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ 13ನೇ ಚಿತ್ರಸಂತೆ ದಿನಾಂಕ 22/2/26ರಂದು ಕನ್ನಡ ಭವನದಲ್ಲಿ ನಡೀತಾ ಇದೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 12 ಚಿತ್ರಸಂತೆಗಳನ್ನು ನಾವು ಆಯೋಜಿಸಿ ಜನಸಾಮಾನ್ಯರಿಗೆ ಕಲೆಯನ್ನು ತಲುಪಿಸುವುದು ಮತ್ತು ಆ ಕಲೆಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರಸಂತೆ ಮುಖಾಂತರ ಮಾಡಲಾಗಿದೆ. ಜೊತೆಗೇ ಕಲಾವಿದರಿಗೆ ಈ ಚಿತ್ರಸಂತೆ ಮುಖಾಂತರ ಜನರ ಪರಿಚಯ ಆಗುತ್ತೆ, ಆಮೇಲೆ ಅವರ ಕಲಾಕೃತಿಗಳ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಒಂದು ಹಂತ. 3ನೇ ಹಂತದಲ್ಲಿ ಕಲಾ ಮಾರುಕಟ್ಟೆ ಆಗಬೇಕು. ಕಲಾಕೃತಿಗಳಿಗೊಂದು ಮಾರುಕಟ್ಟೆ ಒದಗಿಸಬೇಕಾದರೆ ಬಹುಶಃ ಚಿತ್ರಸಂತೆಗಿಂತಲೂ ಅತ್ಯಂತ ಮಹತ್ವದಂಥ ಒಂದು ಏನು ಕಾರ್ಯಕ್ರಮ ಇದೆ, ಅದು ಕಲಾ ಮಾರುಕಟ್ಟೆ. ಈಗಾಗಲೇ ನಾವು ಪ್ರತಿಯೊಂದು 12 ಚಿತ್ರಸಂತೆಗಳಲ್ಲಿ ನಾವು ಜನಸಾಮಾನ್ಯರು ಬಂದು ಕಲಾಕೃತಿಗಳನ್ನು ನೋಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜೊತೆಗೇ ನಮ್ಮ ಕಲಾ ಮಾರುಕಟ್ಟೆ ಕೂಡ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಕಲಾಕೃತಿಗಳು ಮಾರಾಟ ಆಗಿದ್ದು ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಅನ್ನಿಸ್ತದೆ. ಬೆಂಗಳೂರಿನ ನಂತರ ಏನಾದರೂ ಕಲಬುರಗಿಯಲ್ಲಿ ಸತತವಾಗಿ 12 ವರ್ಷಗಳವರೆಗೆ ಸರಿಯಾದ ರೀತಿಯಲ್ಲಿ ಚೂರು ಹೆಚ್ಚು ಕಡಿಮೆ ಆ ರೀತಿಯಲ್ಲಿ ನಾವು ಚಿತ್ರಸಂತೆಯನ್ನು ಮಾಡಿದ್ದು ಇದು ಒಂದು ಐತಿಹಾಸಿಕ ದಾಖಲೆ ಅಂತ ನಾವು ಹೇಳ್ತೇವೆ. ಬೇರೆ ಕಡೆ ಮಾಡಿದ್ದಾರೆ, 1-2 ಮಾಡಿ ಬಿಟ್ಟಿದ್ದಾರೆ. ನಾವು ಕಲಬುರಗಿಯಲ್ಲಿ ಸತತವಾಗಿ ಮಾಡಿದ್ದೇವೆ. ಹೋದ ವರ್ಷ ಮಾತ್ರ ನಾವು 12ನೇ ಚಿತ್ರಸಂತೆಯನ್ನು ಭಾರತೀಯ ಸಂಸ್ಕೃತಿ ಉತ್ಸವ ಬಸವರಾಜ ಪಾಟೀಲ್ ಅವರು ಹೇಳಿದರು, ಇಲ್ಲಿ ಜನ ಭಾಳ ಬರ್ತಾರೆ, ಅದಕ್ಕೆ ನೀವು ಕಲಬುರಗಿಯಿಂದ ಆ ಕಡೆ ಶಿಫ್ಟ್ ಮಾಡಂತ ಹೇಳಿದರು. ಹೀಗಾಗಿ ಅಲ್ಲಿ ನಾವು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಾವು ಈ ಚಿತ್ರಸಂತೆಯನ್ನು ಮಾಡಿ ಎಲ್ಲ ಕಲಾವಿದರನ್ನು ಕರೆದುಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ನಾವು ವಾಪಸ್ ಕಳಿಸ್ಕೊಂಡು ಬಂದದ್ದು ಒಂದು 12ನೇ ಚಿತ್ರಸಂತೆ. ಇದು 13ನೇ ಚಿತ್ರಸಂತೆ. ಇದನ್ನು ಯಶಸ್ವಿಯಾಗಿ ಆಗಲಿಕ್ಕೆ ನಮಗೆ ಮುಖ್ಯವಾಗಿ ಭಾಳಷ್ಟು ಜನ ಕಾರಣೀಭೂತರಾಗಿದ್ದಾರೆ. ಪ್ರಥಮವಾಗಿ ನಾನು ಬಸವರಾಜ ಪಾಟೀಲ್ ಸೇಡಂ ಅವರು ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರು ಎಲ್ಲ ರೀತಿಯಿಂದಲೂ ನಮಗೆ ಒಂದು ಧೈರ್ಯ ತುಂಬಿ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿ, ತನುಮನಧನದಿಂದ ಸಹಾಯ ಮಾಡಿ ನಮಗೆ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ HKCCI ಪ್ರಾರಂಭದಿಂದಲೂ ಕೂಡ ಯಾರೇ ಪ್ರೆಸಿಡೆಂಟ್ ಆಗಲಿ, ಯಾರೇ ಸೆಕ್ರೆಟರಿ ಆಗಲಿ, ಅವರೆಲ್ಲರೂ ಕೂಡ ನಮಗೆ ತನುಮನಧನದಿಂದ ಸಹಾಯ ಮಾಡಿ ನಮ್ಮ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮೂರನೇದಾಗಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ, ನಾವು ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಮಾಡಿದಾಗ ಅವರೆಲ್ಲರೂ ಜನ ಬಂದು ಆ ಸ್ಪರ್ಧೆಯನ್ನು ಪರೀಕ್ಷೆಗೆ ಬಹುಮಾನಗಳನ್ನು ಕೊಡುವಂಥ ಒಂದು ಏನು ವ್ಯವಸ್ಥೆ ಇದೆ. ಇದು 12 ವರ್ಷಗಳವರೆಗೂ ಕೂಡ ಆಗಿದೆ. ಈಗ 13ನೇ ವರ್ಷವೂ ಕೂಡ ಎಲ್ಲ ರೀತಿಯಿಂದಲೂ ನಮಗೆ ಸಹಾಯ ಮಾಡಿದ್ದಾರೆ, ಸಹಕಾರ ನೀಡಿದ್ದಾರೆ.
ಜೊತೆಗೇ ನಾವು ಅನೇಕ ಸಲ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶರಣಬಸವ ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ನಮ್ಮ ನಾಡಿನ ಶಾಸಕರು ಸುಶೀಲ್ ನಮೋಶಿಯವರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಆಮೇಲೆ ಬಸವರಾಜ್ ಮತ್ತಿಮೂಡವರು, ಇವರೆಲ್ಲರಿಗೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ರೀತಿಯಿಂದಲೂ ಒಂದು ಸಹಕಾರ ನೀಡಿದ್ದಾರೆ. ಹೀಗಾಗಿ ಈ ಚಿತ್ರಸಂತೆ ಒಂದು ಕಲಾ ಈ 13ನೇ ಕಲಬುರಗಿ ಚಿತ್ರಸಂತೆ ನಾವು ಕನ್ನಡ ಭವನದಲ್ಲಿ ಮಾಡ್ತಿದ್ದೇವೆ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಚಿತ್ರಕಲಾ ಕ್ಷೇತ್ರದಲ್ಲಿ ಭಾಗವಹಿಸುವುದರಿಂದ ಅವರಿಗೆ ತೊಂದರೆ ಆಗುವಂಥೇಳಿ ಇಂಡೋರ್ ಮಾಡ್ತಾಯಿದ್ದೀವಿ. ಜೊತೆಗೆ ಇದು ಯಾವ ರೀತಿ ಒಂದು ಪರಿಣಾಮ ಬೀರ್ತಿದೆ ಅಂದರೆ 12 ವರ್ಷಗಳಲ್ಲಿ ನಿರಂತರವಾಗಿ ಇದು ಏನಾಗಿದೆ, ಕಲಾವಿದರಿಗೆ ಒಂದು ಸ್ಥಳೀಯ ಮಾರುಕಟ್ಟೆಯನ್ನು ಸೃಷ್ಟಿಯಾಗುತ್ತದೆ. ಸಾಕಷ್ಟು ಜನ ಚಿತ್ರಕಲಾ ಸಂತೆಗೆ ಬಂದವರು ಅಲ್ಲಿ ಅವರು ಕಲಾಕೃತಿಗಳನ್ನು ಖರೀದಿಸೋದ್ರ ಜೊತೆಗೆ ತಮ್ಮ ಯಾವುದಾದ್ರೂ ಹೊಸ ರೀತಿಯ ಕಲಾಕೃತಿ ಬೇಕಂದರೆ ಕಲಾವಿದರ ಪರಿಚಯ ಮಾಡಿಕೊಂಡು ಚಿತ್ರಸಂತೆ ಮುಗಿದ ಬಳಿಕ 1 ತಿಂಗಳು 2 ತಿಂಗಳು ಆದವರೆಗೂ ಅವರಿಂದ ಕಲಾಕೃತಿಗಳನ್ನು ಮಾಡಿಸಿಕೊಂಡಿರೋದು ನಮಗೆ ಗಮನಕ್ಕೆ ಬಂದಿದೆ. ಈ ಸಾರಿ ಚಿತ್ರಸಂತೆಯಲ್ಲಿ ನಮಗೆ ಒಂದು ವಿಶೇಷ ಏನಂದರೆ, ನಾವು ನಿನ್ನೆವರೆಗೂ ಬಂದ ಮಳಿಗೆಗಳ ಸಂಖ್ಯೆ ಎಷ್ಟಂದರೆ 105 ಜನ ಮಳಿಗೆಗಳಿದ್ದಾವೆ. ಈ ಮಳಿಗೆಗಳು ಪಟ್ಟಿಯಲ್ಲಿದೆ. 105 ಮಳಿಗೆಗಳು ಭಾಗವಹಿಸುತ್ತಿದ್ದಾವೆ. 105 ಮಳಿಗೆಗಳಲ್ಲಿ ಅಂದರೆ 105 ಜನ ಕಲಾವಿದರು ಮಳಿಗೆ ಹಾಕ್ತಾರೆ. ಒಬ್ಬರು ಕಲಾವಿದರು ಕನಿಷ್ಠ 15ರಿಂದ 20 ಚಿತ್ರಕಲಾಕೃತಿಗಳನ್ನು ಮಳಿಗೆಯಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಆ ಪ್ರದರ್ಶನ ಮಾಡಿದಾಗ ಒಟ್ಟು ಸಂಖ್ಯೆ ನಮಗೆ 1500ಕ್ಕೂ ಹೆಚ್ಚು ಚಿತ್ರ, ಶಿಲ್ಪಗಳು, ಛಾಯಾಚಿತ್ರಗಳು ಮತ್ತು ವಿವಿಧ ಪ್ರಕಾರದ ಕಲಾಕೃತಿಗಳು, ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಮಿನೇಚರ್ ಆಗಿರ್ಬೋದು, ಅಬ್ಸ್ಟ್ರಾಕ್ಟ್ ಫಾರ್ಮ್ ಆಗಿರ್ಬೋದು, ಪೋರ್ಟ್ರೇಟ್ ಆಗಿರ್ಬೋದು ಮತ್ತು ಅಲ್ಲೇ ಸ್ಥಳದಲ್ಲಿಯೇ ನಿಮ್ಮ ಭಾವಚಿತ್ರಗಳನ್ನು ರಚನೆ ಮಾಡ್ತಿದ್ದಾರೆ. ಭಾವಶಿಲ್ಪಗಳನ್ನು ಒಬ್ಬರು ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ದಾರೆ. ಹೀಗೆ ವೈವಿಧ್ಯಮಯ ಮತ್ತು ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವಿದೆ. ವೈವಿಧ್ಯಮಯ ಒಂದು ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಿದ್ದೇವೆ. ಈ ಕಲಬುರಗಿ ಚಿತ್ರಸಂತೆ ಮಾನ್ಯ ಜಿಲ್ಲಾಧಿಕಾರಿಯಾದ ಭೋಜೆ ತರುಣ ಬಿ ಅವರು ಉದ್ಘಾಟಿಸಲಿದ್ದು, ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆ ಪೂಜಾ ಮಹಾಪೌರರಾದ ಶ್ರೀಮತಿ ವರ್ಷಾ ರಾಜು ಜಾನ್ ಅವರು ಉದ್ಘಾಟಿಸಲಿದ್ದಾರೆ. ಮಾಜಿ ಸಂಸದರಾದ ಬಸವರಾಜ ಪಾಟೀಲ್ ಸೇಡಂ ಅವರು ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕ ಶ್ರೀ ಬಸವರಾಜ ಮತ್ತುಮೂಡವರು, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶರಣಬಸಪ್ಪ ಪಪ್ಪ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಹಿರಿಯ ಕಲಾವಿದರಾದಂಥ ಬಸವರಾಜ ಜಾನ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಉಪನಿರ್ದೇಶಕ ಶ್ರೀ ಜಗದೀಶ್ವರ ಅವಿನಾಶಿ, ರೋಟರಿ ಕ್ಲಬ್ನ ನಾರ್ತ್ನ ಅಧ್ಯಕ್ಷರಂತ ಶ್ರೀ ಆನಂದ್ ದಂಡೋತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತಪ್ಪಿ ಮುಖ್ಯ ಅತಿಥಿಗಳು ಆಗಮಿಸ್ತಿದ್ದಾರೆ ಮತ್ತು ವಾಣಿಜ್ಯ ಉದ್ಯಮಿ ರಾಧೇಶ್ಯಾಮ್ ಅವರು ಕೂಡ ಆಗಮಿಸ್ತಿದ್ದಾರೆ. ಜೊತೆಗೆ ಚೈತನ್ಯ ಟ್ರಸ್ಟ್ ನಿರ್ದೇಶಕರ ಹಿರಿಯ ಕಲಾವಿದರಾದ ಡಾಕ್ಟರ್ ಎಸ್ ಪಾಟೀಲ್ ಅವರು ಈ ಚಿತ್ರಸಂತೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಾವು ಕೇವಲ ಈ ಚಿತ್ರಸಂತೆ ಮಾಡೋದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಲಾ ಪ್ರಾತ್ಯಕ್ಷಿಕೆಗಳಲ್ಲಿ ಪುಷ್ಪಹಸ್ತ ನೃತ್ಯ ಕಲಾ ಕೇಂದ್ರದ ಕಲಾವಿದರ ಭರತನಾಟ್ಯ ಪ್ರದರ್ಶನವಿದೆ. ಶ್ರೀ ಸಂಗಯ್ಯ ಹಳದಮಠ ಮತ್ತು ತಂಡದವರಿಂದ ರಂಗಗೀತೆ, ತತ್ವಪದಗಳು ಮತ್ತು ಪರಿಸರ ಗೀತೆಗಳು ಪ್ರಸ್ತುತಿದೆ. ಹಾಗೂ ಅಂತರಂಗ ಸಾಂಸ್ಕೃತಿಕ ಕಲಾ ಸಂಘದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿವೆ. ಶಿಲ್ಪಕಲಾದ ದಾನಯ್ಯ ಜೋಗಿಮಠ ಅವರಿಂದ ಕುಂಭಕಲೆ ಪ್ರಾತ್ಯಕ್ಷಿದೆ, ಅಂದರೆ ಟೆರಕೋಟಾ ವರ್ಕ್ಶಾಪ್ ಇದೆ, ಮಕ್ಕಳಿಗೆ ಅವರು ಅಲ್ಲೇ ಕಲಿಸಿಕೊಡ್ತಾರೆ. ಶಿಲ್ಪಕಲಾದ ಗೋಪಾಲ್ ಕೆಪಿ ಅವರಿಂದ ಭಾವಶಿಲ್ಪ ಪ್ರಾತ್ಯಕ್ಷಿತೆ ಇದೆ. ಚಿತ್ರಕಲಾದ ಗಿರೀಶ್ ಬಿ ಕುಲಕರ್ಣಿ ಅವರಿಂದ ವರ್ಣಚಿತ್ರ ಪ್ರಾತ್ಯಕ್ಷಿದೆ. ಒಟ್ಟಾರೆ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ದಿನದ ಮಟ್ಟಿಗೆ ಒಂದು ದೃಶ್ಯಕಲಾ ಹಬ್ಬದ ವಾತಾವರಣವನ್ನು ಕನ್ನಡ ಭವನದಲ್ಲಿ ನಿರ್ಮಾಣಗೊಳ್ಳಲಿದೆ.